ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಪರಿಶೀಲನೆಯ ಸಂಬಂಧಪಟ್ಟ ಹಾಗೆ ಒಂದು ನಿರ್ಣಯವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತದ್ದು. ಯಾವ ರೀತಿ ಪರಿಷ್ಕರಣೆ ಮಾಡ್ತಾರೆ ಮತ್ತು ಯಾರೆಲ್ಲ ಫಲಾನುಭವಿಗಳು ಏನೇನ್ ಕೆಲಸ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತು ಮತ್ತು 32ನೇ ಕಂತಿನ ಅಪ್ಡೇಟ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಈ ಒಂದು ಮರುಪರಿಶೀಲನೆ ಆರಂಭ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತಿರುವಂತದ್ದು. ಇದನ್ನ ಯಾವ ರೀತಿ ಆರಂಭ ಮಾಡ್ತಾರೆ ಅಂತ ನೋಡೋದಾದ್ರೆ, ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಬಯೋಮೆಟ್ರಿಕ್ ಅನ್ನು ಕೊಡಬೇಕಾಗುತ್ತೆ. ಆಹಾರ ಇಲಾಖೆಯಿಂದ ಏನೋ ಒಂದು ಡಾಟಾ ಇರುತ್ತೋ ಆ ಒಂದು ಡಾಟಾದಲ್ಲಿ ಯಾರ್ಯಾರು ಫಲಾನುಭವಿಗಳ ಲಿಸ್ಟ್ ಇರುತ್ತೋ ಅವರೆಲ್ಲರೂ ಕೂಡ ನಿಮ್ಮ ಊರಿನ ಹತ್ತಿರ ಇರುವ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬಯೋಮೆಟ್ರಿಕ್ ಅನ್ನು ಕೊಡಬೇಕಾಗುತ್ತೆ. ಇದರ ಜೊತೆಗೇನೆ ಕರ್ನಾಟಕ ಒನ್ಗೆ ಹೋಗಿ ಸಹ ಮತ್ತು ಗ್ರಾಮ ಒನ್ಗೂ ಹೋಗಿ ಸಹ ನೀವು ಬಯೋಮೆಟ್ರಿಕ್ ಅನ್ನು ಕೊಡಬೇಕಾಗುತ್ತೆ. ಇದರಿಂದ ಸರ್ಕಾರಕ್ಕೆ ಏನು ಉಪಯೋಗ ಆಗುತ್ತೆ ಅಂತಂದ್ರೆ, ಅರ್ಹತೆಯನ್ನು ಯಾರು ಹೊಂದಿರ್ತಾರೋ ಅಂತ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಯೋಜನೆಯ ಹಣವನ್ನು ಕೊಡ್ತಾರೆ. ಇನ್ನು ಯಾರ್ಯಾರು ಅರ್ಹ ಇಲ್ಲದಂತಹ ಫಲಾನುಭವಿಗಳಿರ್ತಾರೋ ಅಂತವರಿಗೆ ಹಣವನ್ನು ಕೊಡೋದಿಲ್ಲ. ಅಂದರೆ ಈಗಾಗಲೇ ರೀಸೆಂಟ್ ಆಗಿ ಯಾರ್ಯಾರು ಮರಣ ಹೊಂದಿರ್ತಾರೆ ಅಂತವರ ಫಲಾನುಭವಿಗಳ ಪಟ್ಟಿಯಿಂದ ಅವರನ್ನು ಹೊರಗಿಡ್ತಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 31 ಮತ್ತು 32 ಕಂತು ಕೂಡ ಜಮಾ ಆಗ್ತಿರುವಂತದ್ದು. ಇವಾಗ ಆಲ್ರೆಡಿ 40% ಹೆಚ್ಚು ಜನರಿಗೆ 32ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 31 ಮತ್ತು 32ನೇ ಕಂತಿನ ಹಣ ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಿರುವಂತದ್ದು. ಆದಷ್ಟು ಕಾಯ್ತಾ ಇರಿ. ನಿಮ್ಮ ಖಾತೆಗಳಿಗೆ ಹಣ ಯಾವ ಟೈಮಲ್ಲಾದ್ರೂ ಬರಬಹುದು. ಅಕೌಂಟ್ಗಳನ್ನು ಕೂಡ ಸಹ ಚೆಕ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.